ನದಿ ಲಗು ಲಗು ಬ್ಯಾಗ್ ಪ್ಯಾಕ್ ಮಾಡ್ಕೋ. ಈಗ ಯಾಕ? ಅಕ್ಕ ಯಾವ್ದು ಉಳ್ವಿಗ್ ಹೊಂಟಾರ, ನಾವು ಹೋಗೋ ನಡಿವಣ್ಣವರು ಚಂದ ಬಸವಣ್ಣವರು ಜೊತೆಗಿರ್ತಾರಲ್ಲ, ಅದಕ್ಕ ಅವ್ರಿಬ್ಬರಿಗೂ ಏನ್ ಸಂಬಂಧ? ಬಸವಣ್ಣವ್ರ ಅಕ್ಕ ಅಂದ್ರೆ ಅಕ್ಕ ನಾಗಮ್ಮನವರ ಮಗನ ಚನ್ನಬಸವಣ್ಣವರು. ಮತ್ ಚಂದ ಬಸವಣ್ಣವರು ಉಳ್ವಿಗೆ ಯಾಕೆ ಬಂದ್ರು? ಕಲ್ಯಾಣ ಕ್ರಾಂತಿ ಆದಂತ ಸಂದರ್ಭದಲ್ಲಿ ಶರಣರಣ್ಣವರ ವಚನಗಳನ್ನ ಕಾಪಾಡುವಂತ ಹೊಣೆ ಅವ್ರ ಮೇಲೆ ಬೀಳುತ್ತೆ. ಸೊನ್ನಲಗಿ, ಮುರುಗೋಡ, ಕಾದ್ರೋಳಿ, ಹುಬ್ಬಳ್ಳಿ, ಕುಂಬಾರವಾಡ ಈ ಮಾರ್ಗವಾಗಿ ಎಲ್ಲ ಕಡೆ ವಾಸ್ತವ್ಯವನ್ನ ಹೂಡಿ ಕೊನೆಗೆ ಉಳುವಿ ಕಡೆ ತಲುಪ್ತಾರೆ. ಉಳುವಿಯಲ್ಲಿ ಶರಣರ ದಂಡು ಆಗಮಿಸಿದಾಗ ಅವರನ್ನ ಆಗಿನ ಗೋವೆಯ ಕದಂಬರ ರಾಜ ಪೆರ್ಮಾಡೆ ದೇವ ಅವರನ್ನ ಸ್ವಾಗತಿಸ್ತಾನ. ಆ ಸಮಯದಲ್ಲಿ ಅದೆಷ್ಟೋ ಶರಣರು ಲಿಂಗೈಕ್ಯರು ಕೂಡ ಆಗಿರ್ತಾರ. ಉಳುವಿಯಲ್ಲಿ ಇರ್ತಕ್ಕಂಥ ಆಕಳ ಗವಿ, ರುದ್ರಾಕ್ಷಿ ಗವಿ, ಅಕ್ಕನ ಗವಿ, ಅಲ್ಲೇ ಪ್ರಕೃತಿ ಸೌಂದರ್ಯ ನಾವು ಇರಬೇಕಾದಂತ ಸ್ಥಳ ಇದೆ, ಮುಂದೆ ಇದು ಮಹಾನ್ ಕ್ಷೇತ್ರ ಆಗತ್ತೆ ಅಂತ ಅನಿಸಿ ಅಲ್ಲೇ ಕೊನೆಗೆ ಅವರು ಲಿಂಗೈಕ್ಯರಾಗ್ತಾರ. ಇವತ್ತಿಗೂ ಕೂಡ ಪ್ರತಿ ವರ್ಷ ಫೆಬ್ರವರಿಯ ಮಾಘ ಹುಣ್ಣಿಮೆ ದಿನ ಅಲ್ಲಿ ರಥೋತ್ಸವ ನಡೀತದ. ಆ ಜಾತ್ರಾ ಕಾರ್ಯಕ್ರಮದಲ್ಲಿ ದೇಶದ ಮೂಲೆ ಮೂಲೆಯಿಂದ ಅದೆಷ್ಟೋ ಭಕ್ತರು ಪಾದಯಾತ್ರೆ ಮೂಲಕ ರಥೋತ್ಸವಕ್ಕೆ ಹೋಗ್ತಾರೆ. ಕಾಡ್ನಾಗಿರೋ ಪ್ರಾಣಿ ಪಕ್ಷಿಗಳು ತಿನ್ನೋದಿಲ್ಲ. ಚನ್ನಬಸವಣ್ಣವರು ತಮ್ಮ ಹತ್ರ ಬರ್ತಕ್ಕಂಥ ಭಕ್ತರನ್ನ ತಾವೇ ಕಾಪಾಡ್ತಾರೆ ಅನ್ನುವಂತ ಪ್ರತೀತಿ ಕೂಡ ಇದೆ. ಇವತ್ತಿಗೂ ಅದೆಷ್ಟೋ ಮನೆಗಳಿಗೆ ಚನ್ನಬಸವಣ್ಣವರು ಮನೆ ದೇವರಾಗಿದ್ದಾರೆ.